ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಹದಿಹರೆಯಕ್ಕೆ ಪ್ರವೇಶ ಪಾಠದ 24ನೇ ಪ್ರಶ್ನೆ. ಹದಿಹರೆಯದವರು ತಮ್ಮ ಆರೋಗ್ಯವನ್ನು ಉತ್ತಮವಾಗಿ ನಿರ್ವಹಿಸಲು ಅನುಸರಿಸಬಹುದಾದ ಯಾವುದಾದರೂ 4 ಕ್ರಮಗಳನ್ನು ತಿಳಿಸಿ. ಹಾಗಿದ್ರೆ ಹದಿಹರೆಯದವರು ಅಂದ್ರೇನು? ಈಗ 11ನೇ ವಯಸ್ಸಿನಿಂದ 19ನೇ ವಯಸ್ಸಿನವರೆಗಿನ ಜೀವನದ ಅವಧಿ ಏನಿರ್ತದಲ್ಲ, ಅದನ್ನ ಹದಿಹರೆಯದ ಅವಧಿ ಅಂತ ಕರೀತಾರೆ. ಈ ಹದಿಹರೆಯದವರು ತಮ್ಮ ಆರೋಗ್ಯವನ್ನ ಉತ್ತಮವಾಗಿ ನಿರ್ವಹಿಸಲು ಅನುಸರಿಸಬಹುದಾದ ಯಾವುದಾದರೂ 4 ಕ್ರಮಗಳನ್ನ ತಿಳಿಸಿ. ಸಂತುಲಿತ ಆಹಾರವನ್ನ ಸೇವಿಸಬೇಕು. ಈ ಸಮಯದಲ್ಲಿ ದೇಹದ ಬೆಳವಣಿಗೆ ಏನಿದೆ ಇದು ಬಹಳ ಮುಖ್ಯವಾಗಿರ್ತದೆ. ಹಾಗಾಗಿ ಸಂತುಲಿತ ಆಹಾರವನ್ನ ಸೇವಿಸಬೇಕು. ಹಾರ್ಮೋನ್ಗಳ ಬಿಡುಗಡೆ ಇದೆಲ್ಲ ಸರಿಯಾಗಿ ಆಗ್ಬೇಕು ಅಂದ್ರೆ ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್, ಪ್ರೋಟೀನ್ಸ್, ಲಿಪಿಡ್ಸ್, ಕೊಬ್ಬು ಇದೆಲ್ಲ ಸರಿಯಾದ ಪ್ರಮಾಣದಲ್ಲಿ ಸಮತೋಲಿತ ಪ್ರಮಾಣದಲ್ಲಿ ಇರಬೇಕು. ವೈಯಕ್ತಿಕ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಬೇಕು. ಈ ಹದಿಹರೆಯದ ಸಮಯದಲ್ಲಿ ಏನಾಗಿರ್ತದೆ, ಹೆಚ್ಚಾಗಿ ಬೆವರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ದೇಹ. ಹಾಗಾಗಿ ವೈಯಕ್ತಿಕ ನೈರ್ಮಲ್ಯವನ್ನ ಕಾಪಾಡಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತದೆ. ಇಲ್ಲಿ ದಿನ ಸರಿಯಾಗಿ ಸ್ನಾನ ಮಾಡುವಂಥದ್ದು, ಆಟ ಆಡಿ ಬಂದು ಸರಿಯಾಗಿ ಕಾಲು ಮುಖ ತೊಳ್ಕೊಳ್ಳುವಂಥದ್ದು ಇದೆಲ್ಲ ಬಹಳ ಮುಖ್ಯವಾಗಿರ್ತದೆ. ದೈಹಿಕ ವ್ಯಾಯಾಮ ಮಾಡುವುದು. ಆರೋಗ್ಯವನ್ನ ಉತ್ತಮವಾಗಿ ನಿರ್ವಹಿಸಲಿಕ್ಕೆ ದೈಹಿಕ ವ್ಯಾಯಾಮವನ್ನ ಮಾಡುವಂಥದ್ದು. ಆಟವಾಡುವುದು, ಇದರಿಂದ ಮನಸ್ಸು ಉಲ್ಲಸಿತಗೊಳ್ಳುತ್ತದೆ ಅಲ್ವಾ, ಸ್ಟ್ರೆಸ್ ಕಡಿಮೆ ಆಗ್ತದೆ ಆಟವಾಡುವುದು. ಈ ಎಲ್ಲಾ ಕ್ರಮಗಳಿಂದ ನಾವು ಹದಿಹರೆಯದವರು ಆರೋಗ್ಯವನ್ನ ಉತ್ತಮವಾಗಿ ನಿರ್ವಹಿಸಿಕೊಳ್ಳಬಹುದು ಅಂತ ಹೇಳ್ತೀವಿ. ಇಲ್ಲಿ ಸಂತುಲಿತ ಆಹಾರವನ್ನ ಸೇವಿಸಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ನಿಮಗ್ ಗೊತ್ತು, ನಮ್ಮ ದೇಹದಲ್ಲಿ ಹದಿಹರೆಯದ ಸಮಯದಲ್ಲಿ ಹುಡುಗರಲ್ಲಿ ಅಕ್ಷರ ಲಕ್ಷಣಗಳನ್ನ ತೋರಿಸುವಂತಹ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಇರ್ಬೋದು, ಸ್ತ್ರೀಯರಲ್ಲಿ ಈಸ್ಟ್ರೋಜನ್ ಬಿಡುಗಡೆಯಾಗುತ್ತೆ. ಹಾಗೆ ಇದು ಹದಿಹರೆಯದ ಸಮಯದಲ್ಲಿ ನಮ್ಮ ದೇಹದ ಬೆಳವಣಿಗೆ ದಿಢೀರನೆ ಹೆಚ್ಚಾಗುವಂಥದ್ದು, ಎತ್ತರದಲ್ಲಿ ಹೆಚ್ಚಾಗುವಂಥದ್ದು. ಹಾಗೆ ಪುರುಷರಲ್ಲಿ ಮತ್ತೆ ಮಹಿಳೆಯರಲ್ಲಿ ಅಥವಾ ಹುಡುಗರಲ್ಲಿ ಮತ್ತೆ ಹುಡುಗಿಯರಲ್ಲಿ ಬೇರೆ ಬೇರೆ ಬದಲಾವಣೆಗಳು, ದೈಹಿಕ ಬದಲಾವಣೆಗಳು ಕಂಡು ಬರ್ತವೆ. ಹಾಗಾಗಿ ಸಂತುಲಿತ ಆಹಾರವನ್ನ ಸೇವಿಸುವುದು ಬಹಳ ಅವಶ್ಯಕವಾಗಿರ್ತದೆ. ಅದೇ ತರ ಈಗ ಮೊಡವೆಗಳಾಗುವಂಥದ್ದೆಲ್ಲ ಆಯಿಲಿ ಸ್ಕಿನ್ ಆಗ್ತದೆ ಈ ಸಮಯದಲ್ಲಿ ಹೆಚ್ಚಾಗಿ. ಹಾಗಾಗಿ ಮೊಡವೆಗಳಾಗುವಂಥದ್ದನ್ನೆಲ್ಲ ನೋಡಿರ್ಬಹುದು. ಹಾಗಾಗಿ ವೈಯಕ್ತಿಕ ನೈರ್ಮಲ್ಯವನ್ನ ಕಾಪಾಡಿಕೊಳ್ಳುವಂಥದ್ದು, ನಮ್ಮ ದೇಹವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುವಂಥದ್ದು. ದೈಹಿಕ ವ್ಯಾಯಾಮ ಮಾಡುವುದು. ದೈಹಿಕ ವ್ಯಾಯಾಮ ಮತ್ತೆ ಆಟವಾಡುವುದರಿಂದ ಎಲ್ಲ ಒಂದು ಕಾನ್ಫಿಡೆನ್ಸ್ ಬೆಳೀತದೆ, ಜೊತೆಗೆ ಮನಸ್ಸಿಗೆ ಖುಷಿ ಸಿಗ್ತದೆ ಅಲ್ವಾ. ಈ ಎಲ್ಲಾ ರೀತಿಯಿಂದ ಹದಿಹರೆಯದವರು ತಮ್ಮ ಆರೋಗ್ಯವನ್ನ ಉತ್ತಮವಾಗಿ ನಿರ್ವಹಿಸಬಹುದು. ಥ್ಯಾಂಕ್ ಯು.